An unexamined life is not worth living. ಕಾಮೆಂಟ್ ಮಾಡೋದು ಈಸಿ. ನಾವು ಕ್ರಿಕೆಟ್ ಮ್ಯಾಚ್ ನಡೀತಾ ಇರುತ್ತೆ, ನೋಡು KL ರಾಹುಲ್ ಅಷ್ಟು ಟ್ಯಾಲೆಂಟೆಡ್ಡು, ಅವನಿಗೆ T20 ಟೀಮಿಗೆ ತೊಗೊಂಡಿಲ್ಲ, ಅಷ್ಟು ಟ್ಯಾಲೆಂಟೆಡ್ನ ಬಿಟ್ಬಿಟ್ರು, ಮೋಸ ಮಾಡ್ತಾರೆ, ಅನ್ಯಾಯ ಮಾಡ್ತಾರೆ. ಇವನೇನು ಮಾಡಿರ್ತಾನೆ, ಅವನು ದುಡ್ಡು ಕೊಟ್ಟು ಕೆಲಸ ಸೇರ್ಕೊಂಡಿರ್ತಾನೆ. ಅಲ್ಲಿ ಬೇರೆಯವ್ನು ಟ್ಯಾಲೆಂಟೆಡ್ ಇರಲ್ವಾ, ಅಲ್ಲಿ ಪ್ರತಿಭಾವಂತ ಇರಲ್ವಾ? ಯಾಕೆ ನಾವು ಸೆಲ್ಫ್ ರಿಫ್ಲೆಕ್ಷನ್ ಮಾಡ್ಕೊಳ್ಳಲ್ಲ? ನಮಗೆ ಯಾಕೆ ಅನ್ಸಲ್ಲ, ಓಕೆ ಗುರು ನಾನು ಬೇರೆಯವ್ನ ಟ್ಯಾಲೆಂಟ್ ಕೊಡ್ತಿಲ್ಲ ಅಂತ ಮಾತಾಡ್ತಿದ್ದೀವಿ, ಅವಕಾಶ ಸಿಕ್ಕಿಲ್ಲ ಅಂತ ಮಾತಾಡ್ತೀವಿ, ನಾನು ಇನ್ನೊಬ್ಬನ ಅವಕಾಶ ಕಿತ್ಕೊಂಡು ಬಂದಿದ್ದೀನಿ ಅನ್ನೋ ಯೋಚನೆ ಬರಲ್ವಲ್ಲ? ಹೆಂಗೆ ಡಾಕ್ಟರ್ ಇದೆ? ಬೇರೆಯವರಲ್ಲಿ ಫಿಂಗರ್ ಪಾಯಿಂಟ್ ಮಾಡೋದು ಸುಲಭ, ನಮ್ಮಲ್ಲೇ ನಾವು ಫಿಂಗರ್ ಪಾಯಿಂಟ್ ಮಾಡ್ಕೊಳ್ಳೋದು ಭಾಳ ಕಷ್ಟ. ಸೆಲ್ಫ್ ಎಕ್ಸಾಮಿನ್. ಅದಕ್ಕೆ ಸಾಕ್ರೆಟಿಸ್ ಅನ್ ಅನ್ಎಕ್ಸಾಮಿನ್ ಲೈಫ್ ಇಸ್ ನಾಟ್ ವರ್ತ್ ಲಿವಿಂಗ್. ಅಂದರೆ ನಮ್ಮ ಲೈಫ್ನ ನಾವು ಪರೀಕ್ಷೆ ಮಾಡದೇ ಇದ್ದರೆ ಬದುಕಿರೋದು ಉಪಯೋಗನೇ ಇಲ್ಲ. ನಾವು ಈ ಪ್ರಪಂಚದಿಂದ ಬಿಡಬೇಕಾದ ಟೈಮ್ನಲ್ಲಿ ವಿ ಶುಡ್ ಲೀವ್ ವಿತ್ ಎ ಸ್ಮೈಲ್. ಯಾಕೆ ನಾನು ಪೂರ್ತಿ ನನ್ನ ಲೈಫ್ ಎಕ್ಸಾಮಿನ್ ಮಾಡಿದ್ದೀನಿ. ಇಫ್ ಯು ಡೋಂಟ್ ನೋ ವಾಟ್ ಯು ಆರ್, ಹೂ ಯು ಆರ್, ಸೂಪರ್ಫಿಷಿಯಲ್ ಲೈಫು. ಆಮೇಲೆ ಇವಾಗ ಕಂದಾಯ ಕಟ್ಟೋದು ತಗೊಳ್ಳಿ, ಟ್ಯಾಕ್ಸ್. ಇವಾಗ ನಾನು ಟ್ಯಾಕ್ಸ್ ಕಟ್ಟಿದೆ, ರಿಯಲ್ ಎಸ್ಟೇಟ್ ಇರ್ಬೋದು, ಆ ಥರ ಇರ್ಬೋದು, ಭ್ರಷ್ಟಾಚಾರ ದುಡ್ಡು ಮಾಡಿದ್ದೀನಿ. ನಾನು ಟ್ಯಾಕ್ಸ್ ಕಟ್ತಾ ಇಲ್ಲ. ನಾನು ಹೋಗಿ ಈ ರೋಡ್ ಸರಿ ಇಲ್ಲಪ್ಪ ಅನ್ನೋದಕ್ಕೆ ನನಗೇನು ಅಧಿಕಾರ ಇದೆ? ಸಿ, ವೆನ್ ಯು ಆರ್ ನಾಟ್ ಎ ಟ್ಯಾಕ್ಸ್ ಪೇಯರ್ ಯು ಹ್ಯಾವ್ ನೋ ರೈಟ್. ನಾವೇನು ಕಾಂಟ್ರಿಬ್ಯೂಟ್ ಮಾಡಿದ್ದೀವಿ? ನಾವೇನು ಕಾಂಟ್ರಿಬ್ಯೂಟ್ ಮಾಡಿಲ್ಲ. ಈ ದೇಶದಲ್ಲಿ ಉಟ್ಬಿಟ್ಟು ಆ ರೋಡ್ ಸರಿ ಇಲ್ಲ, ಇದು ಸರಿ ಇಲ್ಲ ಅನ್ನೋಕ್ಕೆ ನಿನಗೇನು ಅಧಿಕಾರ ಇದೆ? ನೀನೇನು ಕೊಟ್ಟಿದ್ಯಾ ಅದಕ್ಕೆ, ಅಲ್ವಾ? ಸಿ, ಸೆಲ್ಫಿಶ್ನೆಸ್ ಆ್ಯಂಡ್ ಸೆಲ್ಫ್ಲೆಸ್ನೆಸ್ ಭಾಳ ವ್ಯತ್ಯಾಸ ಇದೆ. ಸೆಲ್ಫಿಶ್ನೆಸ್ ಅಂದರೆ ಸ್ವಾರ್ಥ. ನನಗೆ ಬೇಕು, ನನ್ನ ಮಕ್ಕಳು, ಬೇರೆಯವ್ರು ಹೆಂಗಾರು ಇರಲಿ. ಗುಂಡ್ಲುಪೇಟೆಯಲ್ಲಿ ಮನೆಗೆ ಹೋಗಿದ್ದೆ, ಮನೆಯೆಲ್ಲ ಕ್ಲೀನಾಗಿದೆ, ಭಾಳ ಚೆನ್ನಾಗಿ ಇಟ್ಕೊಂಡಿರೋದು. ಆಚೆ ಬಂದರೆ ಬರೀ ಡರ್ಟು, ಫಿಲ್ತು ಎಲ್ಲ. ಯಾಕೆ ಇವರು ನಾನು ಅನ್ನೋದು ಭಾಳ ಇದೆ. ನನಗೆ ಸೋಟ್ ಮಾಡಬೇಕು. ಬೇರೆಯವರು ಇಂಡಿಯಾದಲ್ಲಿ ಪರ್ಟಿಕ್ಯುಲರ್ಲಿ ಈ ಫಿಲಾಂಥ್ರಫಿ, ಇವಾಗ ನಾನು ಇರೋ ದುಡ್ಡನ್ನ ಬೇರೆಯವ್ರ ಜೊತೆ ಶೇರ್ ಮಾಡ್ಬೋದು. ಯಾಕೆ ಮಾಡಬಾರ್ದು? ಏನು ತಪ್ಪಿದೆ? ಆದರೆ ದಾನ ಮಾಡೋರು ಅಷ್ಟಿಲ್ಲ. ಏನೋ ಒಂದು ಕೆಲವು ಸತಿ ಏನು ಮಾಡ್ತಾರೆ, ನಾನು ಹುಟ್ಟಿದ ಹಳ್ಳಿ ಇಲ್ಲಿ ಅಲ್ಲೊಂದು ಮಾಡ್ತಾರೆ ಕೆಲವು ದುಡ್ಡಿರೋರು. ಆದರೆ ಅದಕ್ಕಿಂತ ಮುಂದೆ ಹೋಗ್ಬೇಕು. ಅದಕ್ಕಿಂತ ಹೋಗಿ ನಮ್ಮ ದೇಶದಲ್ಲಿ ಸೋಷಿಯಲ್ ಇನ್ಇಕ್ವಾಲಿಟಿ ಇದೆ. ಒಬ್ಬರು ಬಡತನದವನ್ನ ಹೆಂಗೆ ನಾವು ಮುಂದೆ ತರ್ಬೋದು, ಅದು ಮಾಡೋದು ಮುಖ್ಯ.